ಕಾಂಗ್ರೆಸ್ ಇವತ್ತೇನು ತೀರ್ಮಾನ ತೆಗೆದುಕೊಂಡಿದೆ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಸಮಾರಂಭ ಹೋಗಲ್ಲ ಅಂತೇಳಿ ಇಡೀ ದೇಶದ ಎಲ್ಲ ಸಮುದಾಯಗಳು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಪಾರ್ಸಿ, ಎಲ್ಲರೂ ಕೂಡ ರಾಮ ಮಂದಿರ ದರ್ಶನಕ್ಕೋಸ್ಕರ ನಾವೆಲ್ಲ ಕಾತರರಾಗಿದ್ದೀರಿ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ, ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ, ಮುಸ್ಲಿಂ ಓಲೈಕೆ ಮಾಡುವಂತ ರಾಜಕಾರಣ, ಪಾರ್ಲಿಮೆಂಟ್ ಚುನಾವಣೆಗೆ ಒಬ್ಬರಾದ್ರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಬಹಳ ಒಳ್ಳೆಯ ಸಂಗತಿ ಅಲ್ಲ. ಇದು ಕಾಂಗ್ರೆಸ್ ಅವ್ರದ ಮೊದಲ ಇದಲ್ಲ, ಇದು ಹಿಂದೆ ಅವ್ರ ಚಾಳಿನೇ. ಇದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡಿಬೇಕಾದ್ರೆ ಕಾಂಗ್ರೆಸ್ ಅವರು ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು. ಅದೇ ರೀತಿ ರಾಮ ಜನ್ಮಭೂಮಿ ಕುರುಹುಗಳೇನಿದೆ ಅದರ ಬಗ್ಗೆನೂ ಸಂದೇಹ ವ್ಯಕ್ತ ಮಾಡಿದರು. ರಾಮಾಯಣ ಅನ್ನೋದೇ ಕಾಲ್ಪನಿಕ, ರಾಮ ಹುಟ್ಟಿದರೆ ಅನ್ನೋದೇ ಕಾಲ್ಪನಿಕ, ಅದೊಂದು ಕತೆ, ವಾಲ್ಮೀಕಿ ರಾಮಾಯಣ ಒಂದು ಕತೆ, ಅದು ನಡೆದೇ ಇಲ್ಲ ಅಂತೇಳಿ ವಾದ ಮಾಡಿದಂತ ಕಾಂಗ್ರೆಸ್ ಅವರಿಂದ ಇನ್ನೇನನ್ನು ಬಯಸಕ್ ಸಾಧ್ಯ? ಅವ್ರಿಗೆ ಹಿಂದೂಗಳನ್ನು ಕಂಡ್ರೆ ಮೊದಲಿಂದ ಅಲರ್ಜಿ. ಈಗ ಖರ್ಗೆ ಅವರ ನೇತೃತ್ವದ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ಹಿಂದೂಗಳನ್ನ ಒಂದು ರೀತಿ ಕಡೆಗಣಿಸುವಂತ ಮಾತುಗಳನ್ನ ಆಡಿದ್ದಾರೆ. ಮೊನ್ನೆ ಮಾಲ್ಡೀವ್ಸ್ ವಿಚಾರವಾಗಿ ಇಡೀ ದೇಶದ ಎಲ್ಲ ಸಿನಿಮಾ ನಟರಿರ್ಬೋದು, ಎನ್ಸಿಪಿಯ ಶರದ್ ಪವಾರ್ ಇರ್ಬೋದು, ಬಹಳಷ್ಟು ಜನ ಪ್ರಧಾನಮಂತ್ರಿಗೆ ಬೆಂಬಲವನ್ನೇ ವ್ಯಕ್ತ ಮಾಡಿದ್ದಾರೆ. ಆದರೆ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರ ಗುಂಪೇನಿದೆ, ಅಲ್ಲಿ ಪ್ರಧಾನಮಂತ್ರಿಗೆ ಅವಮಾನ ಆದರೂ ಪರವಾಗಿಲ್ಲ, ಬೇರೆ ದೇಶದಲ್ಲಿ ಕಾಂಗ್ರೆಸ್ಸಿನ ಬೇಳೆ ಬೇಯಿಸ್ಕೊಬೇಕು, ಅಲ್ಲಿರುವಂತ ಮಾಲ್ಡೀವ್ಸ್ ಅಲ್ಲಿರುವ ಮುಸಲ್ಮಾನರಿಗೆ ಏನೋ ಒಂದು ರೀತಿ ಎನ್ಕರೇಜ್ಮೆಂಟ್ ಮಾಡಬೇಕು ಅನ್ನೋ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಎಲ್ಲ ರೀತಿಯ ಒಂದಕ್ಕೊಂದು ಇವೆಲ್ಲ ಜೋಡಣೆ ಮಾಡ್ತಾ ಹೋದ್ರೆ ಒಟ್ಟಾರೆ ಅವರು ಮುಸ್ಲಿಂ ಓಲೈಕೆಯ ಒಂದು ರಾಜಕಾರಣವನ್ನು ಮಾಡೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಮೊನ್ನೆ ಕರ್ನಾಟಕ ಕಾಂಗ್ರೆಸ್ ನಾಯಕರುಗಳು ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮೆಲ್ಲ ದೇವಸ್ಥಾನಗಳಲ್ಲೂ ಭಜನೆ, ಪೂಜೆ, ರಾಮ ಮಂತ್ರ, ರಾಮ ಜಪ, ರಾಮಾಯಣ ಇವೆಲ್ಲವನ್ನ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನೂ ರಾಮ, ನಾನೂ ಶಿವ, ನಮ್ಮ ಮನೆಗೆ ನೋಡಿ ಇಲ್ಲಿ ನೋಡಿ ರಾಮ, ಅಲ್ಲಿ ನೋಡಿ ರಾಮ, ಇಲ್ಲಿ ನೋಡಿ ರಾಮ ಅಂದ್ರು. ಎಲ್ಲಪ್ಪ ರಾಮ ನಿಮ್ಗೆ? ಸಿದ್ದರಾಮಯ್ಯನವರೇ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ನಾನು ಯಾವ ರಾಮನ್ನ ನೋಡಕ್ ಹೋಗಲ್ಲ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ ಅಂತ ನೆನ್ನೆನೂ ಕೂಡ ಹೇಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ, ನಮ್ ಕರೆದಿಲ್ಲ, ಆದ್ರೆ ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿದ್ದಾರಪ್ಪ ಈಗ ನಿಮ್ ಕಾಂಗ್ರೆಸ್ ಪಾರ್ಟಿ? ಏನ್ ತೀರ್ಮಾನ ತೆಗೆದುಕೊಂಡಿದೆ? ರಾಮ ಮಂದಿರ ವಿಚಾರವಾಗೂ ನೀವು ಈ ತರ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇಡೀ ದೇಶದ ಜನ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಹಿಂದೂ, ಮುಸ್ಲಿಂ, ನಾನು ಕಲೆಕ್ಟ್ ಮಾಡಿದ್ದ ಸುಮಾರು 6-7 ಕೋಟಿ ರೂಪಾಯಿ ಚೆಕ್ ಮುಖಾಂತರ ಕಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು ಕೋಟಿಗೂ ಹಣ, 1 ಕೋಟಿ ಹಣವನ್ನ ಮುಸಲ್ಮಾನರೇ ಕೊಟ್ಟಿದ್ದಾರೆ. 1 ಕೋಟಿ ಹಣವನ್ನ ನಾನು ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಚೆಕ್ ಮುಖಾಂತರ. ಅಂದ್ರೆ ಕಾಂಗ್ರೆಸ್ ಅವರು ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಮನ್ನ ಮಾಡಿಯುವಂತ ಒಂದು ಕುತಂತ್ರವನ್ನ ಭಾಗವಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಅವರಿಗೆ. ನಮ್ಮ ಮನೆ ಒಳಗಡೆ ಎಲ್ಲ ಫೋಟೋ ಇದೆ, ನಮ್ಮ ತಲೆ ಮೇಲೆ ಫೋಟೋ ಇದೆ, ಆದರೆ ರಾಮ ಮಂದಿರ ಮಾತ್ರ ಬೇಡ ಅಂತ ಹೇಳುವಂತ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ರಾಮನೇ ಬುದ್ಧಿ ಕಲಿಸಬೇಕು. ದೇಶದ ಜನ ಮುಂದೆ ಬರುವಂತ ದಿನಗಳಲ್ಲಿ ಅಯೋಧ್ಯೆ ಅಂತ ವಿಚಾರವಾಗಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಯಾರ್ಯಾರು ಕೊಡಬೇಕು ಭದ್ರತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ, ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಮಾತ್ರ ಎಲ್ಲೋ ಕೇಡ್ಗಾಲಕ್ಕೆ ಅದೇನೋ ಹೇಳ್ತಾರಲ್ಲ, ಹಂಗೆ ಕಾಂಗ್ರೆಸ್ಗೆ ಒಂದು ರೀತಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅನಿಸ್ತೈತೆ. ಈ ತೀರ್ಮಾನವನ್ನು ಅವರು ತೆಗೆದುಕೊಳ್ಬಾರ್ದಾಯ್ತು. ಮುಂದಿನ ದಿನಗಳಲ್ಲಿ ಈ ಶಾಪ ಅವರಿಗೆ ತಟ್ಟುತ್ತೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.